ಬೀದರ್ನ ನೌಬಾದ್ನ ಹನಿಬಿ ಪ್ರೀ ಸ್ಕೂಲ್ನಲ್ಲಿ ಸ್ಪಾರ್ಕ್ ಬೀಸ್ ಎಕ್ಸ್ಪೋ 2025 ಶೀರ್ಷಿಕೆಯಡಿ ವಸ್ತು ಪ್ರದರ್ಶನ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. 2 ವರ್ಷದಿಂದ 6 ವರ್ಷದ ಮಕ್ಕಳು ಭಾಗಿಯಾಗಿದ್ದರು. ಅವರ ವಯಸ್ಸಿಗನುಗುಣವಾಗಿ ಅವರಿಗೆ ಚಟುವಟಿಕೆ ನೀಡಿದ್ದು, ಪಾಲಕರು, ಮಕ್ಕಳು ಹಾಗೂ ಶಿಕ್ಷಕರನ್ನೊಳಗೊಂಡು ತಯಾರಿಸಿದ ಪ್ರಾಜೆಕ್ಟ್ಗಳನ್ನು ವಿದ್ಯಾರ್ಥಿಗಳು ತಮ್ಮ ತಮ್ಮ ತೊದಲು ನುಡಿಯಲ್ಲಿ ಬಂದಂತಹ ಗಣ್ಯರ ಅತಿಥಿಗಳ ಮುಂದೆ ವಿವರಿಸಿದರು, ಪ್ರಾಜೆಕ್ಟ್ ಪ್ರದರ್ಶನ ಮಾಡಿದರು. ಈ ಎಕ್ಸಿಬಿಷನ್ಗೆ ಚಾಲನೆ ನೀಡಿ ನೌಬಾದ್ ಪೊಲೀಸ್ ಇನ್ಸ್ಪೆಕ್ಟರ್ ಮಹೇಶ್ ಅಡ್ಡೆ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಐಕ್ಯೂ ಲೆವೆಲ್ಗೂ ಮೀರಿ ವಸ್ತು ಪ್ರದರ್ಶನದಲ್ಲಿ ಅವರುಗಳು ಭಾಗಿಯಾಗಿ ಹೊಸ ಹೊಸ ವಿಷಯಗಳನ್ನು ಅರಿತು ವಿದ್ಯಾರ್ಥಿಗಳು ಎಲ್ಲರ ಮುಂದೆ ವಿಶ್ಲೇಷಣೆ ನೀಡಿದ್ದು ನೋಡಿ ಖುಷಿಯಾಗಿದೆ ಎಂದರು. ಮುಂದೆ ಹನಿಬಿ ಪ್ರೀ ಸ್ಕೂಲ್ ಬರೀ ಪ್ರೀ ಸ್ಕೂಲ್ ಆಗಿರದೆ ಈ ಭಾಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಮ್ಮರವಾಗಿ ಬೆಳೆಯಲಿ ಎಂದು ಶುಭ ಕೋರಿದರು. ಇವತ್ತು ವಿದ್ಯಾರ್ಥಿಗಳು ನೀಡಿದ ಪ್ರೆಸೆಂಟೇಷನ್ನಲ್ಲಿ ವಿದ್ಯಾರ್ಥಿಗಳು, ಪಾಲಕರ ಹಾಗೂ ಆ ಚಟುವಟಿಕೆ ಟಾಸ್ಕ್ ನೀಡಿ ಗೈಡ್ ನೀಡಿದ ಶಿಕ್ಷಕರ ಪಾತ್ರ ಬಹಳಷ್ಟಿದೆ. ಇನ್ನೂ ಚಂದ ಎಂಬಂತೆ ಕೆಲ ವಿದ್ಯಾರ್ಥಿಗಳ ವೇಷಭೂಷಣ ವಸ್ತು ಪ್ರದರ್ಶನ ಗಮನ ಸೆಳೆಯಿತು. ಹಲವು ಪಾಲಕರು ಮಾತನಾಡಿ, ನಮ್ಮ ಮಕ್ಕಳು ಇಲ್ಲಿ ಬಂದಾಗಿನಿಂದ ಬಹಳ ಕ್ರಿಯಾಶೀಲರಾಗಿದ್ದಾರೆ. ಪ್ರತಿಯೊಂದರಲ್ಲಿಯೂ ಕೂಡ ಆಸಕ್ತಿ ತೋರಿಸ್ತಾರೆ, ಸಹಭಾಗಿತ್ವ ತೋರಿಸ್ತಾರೆ, ಒಳ್ಳೆ ರೀತಿಯಿಂದ ಇಂಟರಾಕ್ಟ್ ಮಾಡುವುದನ್ನು ಕಲಿತಿದ್ದಾರೆ. ನಮ್ಮ ಮಕ್ಕಳ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಿದೆ ಎಂದು ಖುಷಿ ಹಂಚಿಕೊಂಡರು. ಈ ಕುರಿತಾಗಿ ಹನಿಬಿ ಪ್ರೀ ಸ್ಕೂಲ್ನ ಪ್ರಮುಖರು ಪ್ರೀತಿ ಹಾಗೂ ಪ್ರೀ ಸ್ಕೂಲ್ನ ಟ್ರಸ್ಟಿ ಲಕ್ಷ್ಮೀ ಮುಗುಳಿ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಕೇವಲ ಪಠ್ಯೇತರ ಚಟುವಟಿಕೆಗೆ ಮಾತ್ರ ಸೀಮಿತವಿರದೆ ಓದಿನ ಜೊತೆಗೆ ತಾವೂ ಕೂಡ ಕ್ರಿಯಾಶೀಲ ಚಟುವಟಿಕೆಯಲ್ಲಿ ಭಾಗಿ ಆಗಬೇಕು ಎನ್ನುವುದರ ಮಹತ್ತರ ಉದ್ದೇಶಕ್ಕಾಗಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಹಲವಾರು ಚಟುವಟಿಕೆ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ನಾವು ರೂಪಿಸುತ್ತೇವೆ. ಅದಕ್ಕೆ ಪಾಲಕರ, ಶಿಕ್ಷಕರ ಸಹಕಾರ ಬಹಳಷ್ಟಿದೆ. ಇವತ್ತು ಇಷ್ಟು ಯಶಸ್ವಿಯಾಗಿ ಎಕ್ಸಿಬಿಷನ್ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂದರೆ ಅದಕ್ಕೆ ಪಾಲಕರ, ಶಿಕ್ಷಕರ ಪಾತ್ರ ಬಹಳಷ್ಟಿದೆ. ಹಾಗಾಗಿ ಕಾರ್ಯಕ್ರಮ ಯಶಸ್ವಿಗಾಗಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ಹನಿಬಿ ಪ್ರೀ ಸ್ಕೂಲ್ನ ಪ್ರಮುಖರು ಪ್ರೀತಿ ಹಾಗೂ ಈ ಪ್ರೀ ಸ್ಕೂಲ್ ಟ್ರಸ್ಟಿ ಲಕ್ಷ್ಮೀ ಮುಗುಳಿ ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಮೀನಾಕ್ಷಿ, ವೀರೇಂದ್ರ ಬೋರಳೆ, ವಿಜಯಲಕ್ಷ್ಮಿ ಮಾಶೆಟ್ಟಿ ಸೇರಿದಂತೆ ಪಾಲಕರು, ಮಕ್ಕಳು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯೋತ್ಸವದ ಎಲ್ಲರಿಗೆ ಹಾರ್ದಿಕ ಶುಭಾಶಯಗಳು. ವೇದಿಕೆ ಮೇಲೆ ಹೆಸರಾಗಿರುವ ಅತಿಥಿಗಳ ಡಾಕ್ಟರ್ ಮೀನಾಕ್ಷಿ ಮೇಡಮ್ ಅವರೇ, ಸ್ಕೂಲ್ ಪ್ರಾಥಮಿಕವಾಗಿ ಪ್ರಿನ್ಸಿಪಲ್ ಆಗಿ ಮತ್ತು ಸಂಸ್ಥಾ ಚಾಲಕರಾಗಿ ಕೆಲಸ ನಿರ್ವಹಿಸಿದ್ರು ಲಕ್ಷ್ಮೀ ಮೇಡಮ್ ಅವರೇ, ಹಾಗೂ ಪ್ರೀತಿ ಖೇಣಿ ಮೇಡಮ್ ಅವರೇ, ಮತ್ತು ಸಾಹೇಬ್ರ ಹೆಸರು ಗೊತ್ತಿಲ್ಲ ನನಗೆ ಸರ್ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಕ್ಲಾಸ್ ರೂಮ್ನಲ್ಲಿ ಎಲ್ಲರ ಟೀಚರ್ಸ್ ಆಗಲಿ, ಪೇರೆಂಟ್ಸ್ ಆಗಲಿ, ನಿಮಗೆಲ್ಲರೂ ನನ್ನ ವತಿಯಿಂದ ಹಾರ್ದಿಕ ಅಭಿನಂದನೆಗಳು. ಈ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ನಾನು ತುಂಬ ವರ್ಷದಿಂದ ಈ ಸ್ಕೂಲ್ ಬಗ್ಗೆ ಕೇಳ್ತೀನಿ. ಸುಮಾರು 3 ವರ್ಷದಿಂದ ನಾನು ಇಲ್ಲಿ ಬಂದು ಸೇವಾ ಸಲ್ಲಿಸ್ತಾ ಇರ್ತೀನಿ. ಲಾಸ್ಟ್ ಇಯರ್ ನನ್ನ ಮಗು ಕೂಡ ಅಡ್ಮಿಷನ್ ಇದ್ದೀನಿ ಮೇಡಮ್ ಹತ್ರ ಟ್ಯೂಷನ್ ಆಗಿ ಇದು ಮಾಡ್ತಾ ಇದ್ದ. ಬಟ್ ಇವತ್ತಿದ್ದು ಇದು ವಾತಾವರಣ ಮತ್ತು ಇನ್ವಾಲ್ವ್ಮೆಂಟ್ ನೋಡಿದರೆ ಇದು ಒಂಥರ ನೆಕ್ಸ್ಟ್ ಲೆವೆಲಲ್ಲಿ ನಮಗೆ ಆ ಥರ ಆಗ್ತಾ ಇದೆ. ಸಣ್ಣ ಮಕ್ಕಳು ಯಾರಿಗೆ ಇನ್ನೂ ಅವೇರ್ನೆಸ್ ಇರಲ್ಲ, ಆ ಥರ ಎಲ್ಲ ಸ್ಟೇಟ್ ಹೆಸರು ಹೇಳ್ತಾ ಇದ್ದಾರೆ, ಸೂಪರ್ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದಾರೆ. ನಾವೇನು ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀವಿ, IAS ಆಗಲಿ, IPS ಆಗಲಿ, ಮತ್ತು ನಾವು KPSC ಆಗಲಿ, ಯಾವುದೋ ಒಂದು ಪಬ್ಲಿಕ್ಸ್ ಇದು ಆಗಲಿ, ಇದೇ ಮ್ಯಾಟರ್ ಇರುತ್ತೆ, ಇದೇ ಟಾಪಿಕ್ಸ್ ಇರುತ್ತೆ. ಆ ಲೆವೆಲ್ ಇವಾಗ ಸ್ಟೂಡೆಂಟ್ಸ್ಗೆ ಇವಾಗೆ ಸಿಗ್ತಾ ಇದೆ ಅಂದರೆ ನಮ್ಮ ಏಜ್ಗೆ ಬಂದರೆ ಮತ್ತು ಅವರು ಡಿಗ್ರಿ ಹೋಲ್ಡರ್ಸ್ ಆಯ್ತಂದರೆ ಮತ್ತು ಅವರು ಯಾವುದೂ ಎಕ್ಸಾಮ್ ಖಂಡಿತವಾಗಿ ಕ್ರ್ಯಾಕ್ ಮಾಡ್ತಾರೆ. ಈ ಥರನೇ ಇನ್ವಾಲ್ವ್ಮೆಂಟ್, ಈ ಥರನೇ ಎಜುಕೇಷನ್ ಅವರಿಗೆ ಸಿಗ್ತಿದ್ದಾರೆ. ನಾ ಈ ಟೀಚರ್ ಮತ್ತು ಸ್ಕೂಲ್ ಯಾರು ಇದು ಮಾಡ್ತಾ ಇದ್ದಾರೆ ಅವರಿಗೆ ಒಂದೇ ಮಾತು ಹೇಳ್ತಾ ಇದ್ದೀನಿ, ಇದು ನೀವು ಸದೃಢ ಸಮಾಜ ಮತ್ತು ಸದೃಢ ದೇಶ ನಿರ್ಮಾಣ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಅದೊಂದು ಪಾರ್ಟ್ ಆಫ್ ನಮ್ಮ ಸ್ಟೇಟ್ ಇರೋದಿದೆ. ಇದೇ ಥರ ಉತ್ತಮ ಕೆಲಸ ಮಾಡ್ಕೊತಾ ನಮ್ಮ ಬೀದರ್ ಜಿಲ್ಲೆ ಮತ್ತು ನಿಮ್ಮ ಸ್ಕೂಲ್ ನಮ್ಮದೆಲ್ಲ ಸ್ಟೇಟ್ ಪ್ರಾಡಕ್ಟ್ ಯಾವ ಥರ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ನಲ್ಲಿ ತುಂಬ ಚೆನ್ನಾಗಿ ಇರುವ ಫಾರ್ಚುನರ್ ಯಾವ ಥರ ಇವಾಗ ನಾವು ಹೊಸ ಬ್ರ್ಯಾಂಡ್ಗೆ ಈ ಥರ ಮಾಡ್ತಾ ಇದ್ದೀವಿ. ಆ ಥರನೇ ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ನಿಮ್ಮ ಸ್ಕೂಲ್ ಇನ್ ಫ್ಯೂಚರ್ನಲ್ಲಿ ಏನೋ 15-20 ವರ್ಷದಲ್ಲಿ ಇದೇ ಪ್ರಾಡಕ್ಟ್ ನಮ್ಮ ಸ್ಟೇಟ್ಗೆ ಸರ್ವಿಸ್ ಕೊಡಬೇಕು, ನಮ್ಮ ದೇಶಕ್ಕೆ ಸರ್ವಿಸ್ ಕೊಡಬೇಕು. ಆ ಥರ ನೀವು ಈ ಥರ ಡೆವಲಪ್ ಮಾಡ್ತಾ ಇದ್ದೀರಿ. ಇದು ನಮಗೆ ಹೆಮ್ಮೆ ವಿಷಯ ಅಂತಾರ ನಿಮ್ಮೆಲ್ಲರಿಗೂ ಇದು ದೃಢವಾಗಿ ಹೇಳ್ಕೊಡ್ತೀನಿ. ಮತ್ತು ಇಂಥ ಬ್ಯೂಟಿಫುಲ್ ಕಾರ್ಯಕ್ರಮದಲ್ಲಿ ನಮಗೆ ಒಂದು ಅತಿಥಿಯಾಗಿ ಆಹ್ವಾನ ಮಾಡಿ ನೀವು ಕರೆಸಿರಿ, ಅದಕ್ಕೆ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನಾನು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಸ್ ಇಂದು ಮಾನನೀಯ ನಮ್ಮ ಮೇಡಮ್ ಅವರು ಇದು ಸ್ಕೂಲ್ ಏನಿದೆ ಅವರ ಸಂಸ್ಥಾ ಚಾಲಕರು ಆಗಿ ಪ್ರೀತಿ ಖೇಣಿ ಮೇಡಮ್ ಅವರು ನನಗೆ ಆ್ಯಸ್ ಎ ಗೆಸ್ಟ್ ಅಂತ ಇನ್ವೈಟ್ ಮಾಡಿದರು.
ಈ ಸ್ಕೂಲ್ನಲ್ಲಿ ಬರ ತಕ್ಷಣ ಏನಿರುತ್ತೆ ಅದು ಮರಾಠಿನಲ್ಲಿ ಒಂದು ಡೈಲಾಗ್ ಇದೆ, ಏನು ಅಂತ ಇದೆ, ಘರಾಚಿ ಕಳ ಹಂಗನ್ ಸಾಂಗ್ತೆ, ಅಂದರೆ ನಮ್ಮ ಮನೆದು ಏನಿದು ಅಂತ ಅದು ನಮ್ಮ ಇದ್ರ ಮೇಲೆ ಗೊತ್ತಾಗುತ್ತೆ. ಈ ಸ್ಕೂಲ್ ಇನ್ವೈರ್ಮೆಂಟ್ ನಾವು ಹೊರಗಡೆಯಿಂದ ನೋಡಿದ್ರೆ ಒಳಗಿಂದ ನೋಡಿದ್ರೆ ಆ್ಯಸ್ ಎ ಇದು ವೆರಿ ಹೆಲ್ದಿ ಮತ್ತು ಎಜುಕೇಟೆಡ್ ಪರ್ಸನ್ ಇಲ್ಲಿ ಟೀಚಿಂಗ್ ಕೊಡ್ತಾ ಇದ್ದಾರೆ. ಇವಾಗ ನಾವು ಇಲ್ಲಿ 3, 4 ಮತ್ತು 5 ವರ್ಷ ಹುಡುಗರಿಗೆ ಅಷ್ಟೇ ನೋಡ್ತಾ ಇದ್ವಿ. ಮತ್ತು ಅವ್ರ ಐಕ್ಯುಲಿಯಲ್ಲಿ ನಾವು ನೋಡಿದ್ರೆ ಈವನ್ ಸ್ಟೂಡೆಂಟ್ಸ್ ಇಲ್ಲಿ ನಮಗೆ ಸೋಲಾರ್ ಸಿಸ್ಟಮ್ ಬಗ್ಗೆ ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಕೆಲವೊಂದು ಇದು ಡಿಫಿಕಲ್ಟೀಸ್ ವಿಷಯ ಯಾವಾಗಲೇ 10th ಆಫ್ಟರ್ PUC ಏನಿರುತ್ತೆ ಅದ್ರ ಬಗ್ಗೆನೂ ನಮಗೆ ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ. ಅದು ನಾವು ತಿಳಿದ್ವಿ ಅಂದರೆ ಅದು IQ ಲೆವೆಲ್ ಈವನ್ ನಮ್ಮ ಏಜ್ಗೆ ಯಾವ ಥರ ವರ್ಕ್ ಮಾಡ್ತಾಯಿದೆ ಆ ಥರ ವರ್ಕ್ ಮಾಡ್ತಾಯಿದೆ. ಇದ್ರ ಹಿಂದೆ ಅಷ್ಟೇ ಮಕ್ಕಳ ಪ್ಯಾರೆಂಟ್ಸ್ ಎಷ್ಟೇ ಇದು ಇದೆ ಅಷ್ಟೇ ಇಲ್ಲಿ ಸ್ಕೂಲ್ ಎನ್ವೈರ್ಮೆಂಟ್ನಲ್ಲಿ ಅವ್ರಿಗೆ ಟೀಚಿಂಗ್ ಮಾಡೋರು ಇವರು ಒಂದು ಆ ಥರ ಒಂದು ಫಾರ್ಮ್ಯಾಟ್ ನಾವೇನಂತೀವಿ ಅದಕ್ಕೆ ಅರಾಖಡ ಅಂತ ಆ ಥರ ಇರ್ತೀವಿ. ಅದು ಸ್ಪೆಸಿಫಿಕೇಷನ್ನಲ್ಲಿ ಇವ್ರು ತುಂಬ ಒಳ್ಳೆ ಪ್ರಕಾರ ಸ್ಟೂಡೆಂಟ್ಸ್ಗೆ ಇಲ್ಲಿ ಟೀಚಿಂಗ್ ಕೊಡ್ತಾ ಇದ್ದಾರೆ. ಇದು ನಾವು ನೋಡಿ ಕೂಡ ಶಾಕ್ ಆಗಿದೆ. ಇದೇ ಏಜ್ನಲ್ಲಿ ಇಷ್ಟು ಚೆನ್ನಾಗಿ ಪ್ರಕಾರ ಹುಡುಗರು ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ. ಇದು ಸರ್ವಾಂಗೀಣ ಓವರ್ ಆಲ್ ಡೆವಲಪ್ಮೆಂಟ್ ಇದೆ ಅಂತ ನಾ ಒಂದು 2 ಮಾತಿನಲ್ಲಿ ನಾ ಇದು ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಇವತ್ತು ಹನಿಬೀಸ್ ಪ್ರೀ ಸ್ಕೂಲ್ ನೌಬಾದ್ನಲ್ಲಿ ಸ್ಮಾಲ್ ಎಕ್ಸಿಬಿಷನ್ ಸ್ಪಾರ್ಕ್ ಬಿ 2025 ಎಕ್ಸ್ಪೋ ಇಟ್ಕೊಂಡಿದ್ದೀವಿ. ಮೊದಲು ನಾನು ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ 1 ಮಂತ್ ಬ್ಯಾಕ್ ನಾವು ಎಲ್ಲ ಡೀಟೇಲ್ಸ್ ಕೊಟ್ಟಿದ್ವಿ ಪೇರೆಂಟ್ಸ್ಗೆ. ಸೊ ಪ್ರಿಪೇರ್ ಆಗಿ ಯಾರೂ ಇಂಟ್ರೆಸ್ಟ್ ತೋರಿಸಲಿಲ್ಲ. ಜಸ್ಟ್ 3 ಡೇಸ್ ಬ್ಯಾಕಿಂದ ಪ್ರತಿಯೊಬ್ಬರು ಪೇರೆಂಟ್ಸು ಮೇಡಮ್ ಏನು ಮಾಡಬೇಕು, ಸಮಥಿಂಗ್ ಚೇಂಜ್ ಮಾಡಬೇಕು, ಬೇರೆ ಮಾಡಬೇಕು ಆ್ಯಂಡ್ ದ ಕ್ಯೂರಿಯಾಸಿಟಿ ಇವತ್ತೆಲ್ಲ ವಿಸಿಟ್ ಮಾಡಿರೋ ಪ್ರಕಾರ ನೀವು ನೋಡಿದ್ದೀರಾ. ನಾವು ಪ್ರೀ ಪ್ರೈಮರಿ ಸ್ಕೂಲ್ ಹುಡುಗರದ್ದು ಎಷ್ಟು IQ ಇರಬೇಕಲ್ಲ ಅದಕ್ಕಿಂತ ಜಾಸ್ತಿ ಮಕ್ಕಳ ಹತ್ರ ಇದೆ ಟ್ಯಾಲೆಂಟ್. ನಾವು ಹೊರಗೆ ತರಿಸ್ಬೇಕಂದ್ರೆ ಓನ್ಲಿ ಕಾಮನಾಗಿ ಎಲ್ಲರೂ ಏನು ಹೇಳ್ತಾರೆ, ಸ್ಕೂಲ್ ಹಾಕಿದ್ದೀವಿ ಆಯಿತು. ಬಟ್ ಸ್ಕೂಲ್ ಒಬ್ಬರಿಂದನೇ ಮಕ್ಕಳು ದೊಡ್ಡವರಾಗಕ್ಕೆ ಸಾಧ್ಯ ಇಲ್ಲ. ಸ್ಕೂಲ್ನಲ್ಲಿ ಟೀಚರ್ಸ್ ಇರಬೇಕು, ಸ್ಕೂಲ್ ಇನ್ವಾರ್ಮೆಂಟ್ ಇರಬೇಕು, ಮನೆ ಇನ್ವಾರ್ಮೆಂಟ್ ಇರಬೇಕು, ಮನೆ ಪೇರೆಂಟ್ಸ್ ಇರಬೇಕು. ನಾವು ಇಲ್ಲಿ 6 hours ಕೂಡ್ಸ್ಕೊಂಡಿದ್ರೆ ನೀವು ಜಸ್ಟ್ 1 hour ಪೇರೆಂಟ್ಸ್ಗಳು ಕೂಡ್ಸ್ಕೊಂಡಿದ್ರೆ ಅದ್ರದ್ದು ಔಟ್ಪುಟ್ಟೇ ಬೇರೆ ಬರುತ್ತೆ ನಮಗೆ. ಸೊ ಬಟ್ ಅದು ಪೇರೆಂಟ್ಸ್ ಮಾಡ್ತಾ ಇಲ್ಲ. ಅದರಿಂದ ನಮ್ಮ ಮಕ್ಳು ಏನು ಮಾಡ್ತಾಯಿದ್ದಾರೆ, ಮೊಬೈಲ್ ನೋಡ್ತಾ ಇದ್ದಾರೆ. ಮತ್ತು ಮೊಬೈಲ್ ನೋಡ್ತಾರೆ ಕಾಮನ್ ಆಗಿ ಹೇಳೋದು, ಇನ್ಕ್ಲೂಡಿಂಗ್ ನನಗೆ ಇಟ್ಕೊಂಡೇ ಹೇಳ್ತೀವಿ. ಸೊ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇದ್ರದ್ದು ಅಂದರೆ ಸ್ವಲ್ಪ ಪೇರೆಂಟ್ಸ್ ಇವಾಗಿಂದನೇ ಪ್ರೀ ಪ್ರೈಮರಿ ಅಂದರೆ ಅದು ಏನಪ್ಪ ನರ್ಸರಿ LKG ಮಕ್ಕಳು ಸುಮ್ಮನೆ ಹೋಗ್ತಾರೆ ABCD ಕಲಿತಾರೆ, ಅದು ಇಲ್ಲ. ಇವಾಗ ಏನು ಕಲಿತಾರೆ ಮಕ್ಕಳು ಅದೇ ಲೈಫ್ ಲಾಂಗ್ ಅವರಿಗೆ ಯೂಸ್ ಆಗಿಬಿಡುತ್ತೆ. ಸೊ ನಾನು ರಿಕ್ವೆಸ್ಟ್ ಮಾಡೋದು ಅಥವಾ ನಾನು ಹ್ಯಾಪಿಲಿ ಹೇಳೋದಂದ್ರೆ ನಮ್ಮ ಹುಡುಗರು ಚೆನ್ನಾಗಿ ಮಾಡಿದ್ದಾರೆ. ಇವನ್ ಐ ವುಡ್ ಲೈಕ್ ಟು ಥ್ಯಾಂಕ್ ಪೇರೆಂಟ್ಸ್, ಅವರು ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇವನ್ ಗೆಸ್ಟು ಆ್ಯಂಡ್ ಇವನ್ ಅವರ್ ಇನ್ಫಿನಿಟಿ ಸ್ಕೂಲ್ ಆ್ಯಂಡ್ ಹನಿಬೀಸ್ ಸ್ಕೂಲ್ ಸ್ಟಾಫ್ಸು ಎಲ್ಲರೂ ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇವನ್ ವಿ ಆರ್ ಹ್ಯಾವಿಂಗ್ ಒನ್ ಪ್ರೀ ವಿಜಯ ಕೋಚಿಂಗ್ ಸೆಂಟರ್ ಹಿಯರ್. ಇವನ್ ದ್ಯಾಟ್ ಸ್ಟಾಫ್ ಆಲ್ ಟುಗೆದರ್ ವಿ ವರ್ಕ್ಡ್ ಆ್ಯಂಡ್ ವಿ ಗಾಟ್ ಅ ಗುಡ್ ಔಟ್ಪುಟ್ಸ್ ಫ್ರಮ್ ಆಲ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಸೊ ಇವತ್ತು ನಾವು ಹನಿಬೀಸ್ ಪ್ರೀ ಸ್ಕೂಲಲ್ಲಿ ಎಕ್ಸಿಬಿಷನ್ಸ್ ಸ್ಪಾರ್ಕ್ಸ್ ಬಿ 2025 ಆರ್ಗನೈಸ್ ಮಾಡಿದ್ದೀವಿ. ತುಂಬ ಖುಷಿಯಾಗುತ್ತೆ. ಇದು ಮಕ್ಕಳು 2 ವರ್ಷದಿಂದ 6 ವರ್ಷದ ಮಕ್ಕಳು, ಪ್ಲೇ ಗ್ರೂಪ್, ನರ್ಸರಿ, LKG, UKG. ಆ ಮಕ್ಕಳ ಏಜ್ ಗುಣವಾಗಿ ಅವರಿಗೆ ಏನು ಆ್ಯಕ್ಟಿವಿಟೀಸ್ ಇದೆ, ರುಟೀನ್ ಸಿಲೆಬಸ್ ಏನಿದೆ ಅದರಲ್ಲಿ ಆಟ ಪಾಠದ ಮುಖಾಂತರ ಆ್ಯಕ್ಟಿವಿಟೀಸ್ ಆಗಿ ಆ ಮಕ್ಕಳಿಗೆ ಇನ್ನೂ ತೊದಲು ನುಡಿಯಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಹೇಳ್ತಾ ಇದ್ದಾರೆ. ಒಂದು LKG ಮಗು ಇದೆ, ಎಲ್ಲ ಸ್ಟೇಟು ಮತ್ತು ಅದರದ್ದು ಕ್ಯಾಪಿಟಲ್ ಸಿಟಿ ಬಗ್ಗೆ ಹೇಳ್ತಾ ಇದೆ. ಸೊ ಇಟ್ ಲುಕ್ಸ್ ವೆರಿ ಪ್ರೌಡ್. ಇವನ್ ಇದರಲ್ಲಿ ಪೇರೆಂಟ್ಸ್ದು ತುಂಬ ಪಾಲಿದೆ ಮಕ್ಕಳಿಗೆ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳ್ಕೊಡೋಕ್ಕೆ. ಹಾಗೆ ಎಲ್ಲ ನಮ್ಮ ಶಾಲಾ ಸಿಬ್ಬಂದಿಯವ್ರಿಗೂ ತುಂಬ ಖುಷಿಯಾಗುತ್ತೆ. ಸೊ ನಾವು ರಿಕ್ವೆಸ್ಟ್ ಮಾಡೋದು ಏನಂತಂದರೆ, ಇಲ್ಲೇನಿದ್ದೀರಾ ನೌಬಾದ್ ಏರಿಯಾ ಮತ್ತು ಬೇರೆ ಕಡೆಯಿಂದ ಯಾರ್ಯಾರು ಪೇರೆಂಟ್ಸ್ ಬಂದಿದ್ದೀರಾ, ಮಕ್ಕಳನ್ನು ಮಾಡಿರೋ ಪ್ರಾಜೆಕ್ಟ್ಸನ್ನು ನೋಡಿ ಅವ್ರಿಗೆ ಹೊರದುಂಬಿಸಿ ಇನ್ನೂ ಸಾಕಷ್ಟು ಸ್ಕೂಲ್ಗೆ ನೀವೇನು ಹೆಲ್ಪ್ ಮಾಡ್ತಿದ್ದೀರಾ, ತುಂಬ ಖುಷಿಯಾಗುತ್ತೆ ನೋಡಿ. ಥ್ಯಾಂಕ್ ಯು. ಐ ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನನ್ನ ಹೆಸರು ಲಕ್ಷ್ಮೀ ಮುಗುಳಿ. ಐ ಆಮ್ ಅ ಟ್ರಸ್ಟಿ ಆಫ್ ಸ್ಕೂಲ್. ಥ್ಯಾಂಕ್ ಯು. ನಮ್ಮದು ಹೆಸರು ಅಶ್ವಿನಿ. ನನ್ನ ಮಗ ಅದ್ವಿಕ್. ಇಲ್ಲಿ ಸ್ಕೂಲ್ ಎನ್ವಿರಾನ್ಮೆಂಟ್ ಎಲ್ಲ ಚೆನ್ನಾಗದ. ಸೊ ಅಂದರೆ ಡಿಸಿಪ್ಲಿನ್ ಎಲ್ಲ ಕಲ್ತಾನ ಒಂದು ಸ್ವಲ್ಪ, ಅಂದರೆ ಹೆಂಗೋ. ಹಾಂ ಇವತ್ತು ಎಕ್ಸಿಬಿಷನ್ ಇತ್ತು ಇಲ್ಲಿ. ಸೊ ಅವ ಹನಿಬಿಯಾಗ ಪಾರ್ಟಿಸಿಪೇಟ್ ಮಾಡೇನಿ. ನೀ ಅಂತಿ ಐ ಆಮ್ ಅ ಲಿಟಲ್ ಹನಿಬಿ ಅನು. ಲಿಟಲ್ ಹನಿಬಿ. ಓಕೆ, ಬಾಯ್ ಮಾಡಿ. ಈ ವಿಶೇಷವಾಗಿ ಇಲ್ಲಿ ಹನಿಬೀ ಸ್ಕೂಲಲ್ಲಿ ಏನು ವಿಶೇಷ ಇದೆ ಅಂದರೆ, ಬಹಳ ಹುಡುಗರಿಗೆ ಆ್ಯಕ್ಟಿವ್ ಆಗಿ ಎಲ್ಲ ಪ್ರತಿಯೊಂದು ಆ್ಯಕ್ಟಿವಿಟೀಸಲ್ಲಿ ಅವರು ಇಲ್ಲಿನ ಶಿಕ್ಷಕರು ಪ್ರಮೋಟ್ ಮಾಡ್ತಾರೆ. ಇವತ್ತು ವಿಶೇಷವಾಗಿ ಎಕ್ಸಿಬಿಷನ್ ಇದೆ. ವಿಶೇಷವಾಗಿ
ವೈದ್ಯಕೀಯ ರಂಗ ಹಾಗೂ ವೈಜ್ಞಾನಿಕ ರಂಗದಲ್ಲಿ ಬಹಳಷ್ಟು ನಮ್ಮ ಹನಿಬೀಸ್ ಇನ್ಫಿನಿಟಿ ಸ್ಕೂಲ್ ಅವರು ನಿರಂತರ ಫೌಂಡೇಶನ್ ಅವರು ಒಳ್ಳೆಯ ರೀತಿಯಲ್ಲಿ ಕ್ರಾಂತಿ ರೆವಲ್ಯೂಷನ್ ಮಾಡ್ತಾ ಇದ್ದಾರೆ. ನಾನು ಪೇರೆಂಟಾಗಿ ನಮ್ಮ ಹುಡುಗ ಇಲ್ಲೇ ಓದ್ತಾ ಇದ್ದಾನೆ. ದೊಡ್ಡ ಹುಡುಗನೂ ಇಲ್ಲೇ ಓದ್ತಾ ಇದ್ದಾನೆ ಮತ್ತು ಸಣ್ಣವನು ಇಲ್ಲೇ ಓದ್ತಾನೆ. ದೊಡ್ಡವೊಂದು ಭಾಳ ಒಳ್ಳೆಯ ರೀತಿ ಪ್ರೋಗ್ರೆಸ್ ನೋಡ್ತಾ ಇದ್ದೀನಿ ನಾನು. ಎಕ್ಸಿಬಿಷನಲ್ಲಿ ಎಷ್ಟು ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂದರೆ ಹುಡುಗರು ರಿಸರ್ಚು ಮೈಂಡ್ ಥರ ಇವರು ಇಲ್ಲಿನ ಟೀಚರ್ಸ್ ಪ್ರಮೋಟ್ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಹೊಸದ ರಿಸರ್ಚ್ ಹೇಗೆ ಮಾಡಬೇಕು ನನಗೆ ಹೇಳ್ಕೊಡ್ತಾನೆ. ನನ್ನ ಮಗ ದೊಡ್ಡ ಮಗ ನನಗೆ ಹೇಳ್ಕೊಡ್ತಾನೆ ಯಾವ ಥರ ಮಾಡಬೇಕು ಯಾವ ಥರ ಇಲ್ಲ ಅಂತ. ಈಗ ನನ್ನ ಸಣ್ಣ ಮಗನೂ ಇವತ್ತು ಫಸ್ಟ್ ಏಡ್ ಕಿಟ್ ಬಗ್ಗೆ ಹೇಳ್ತಾನೆ. ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದಾನೆ, ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಅದಕ್ಕೆ ಎಲ್ಲರಿಗೂ ಹನಿಬೀಸ್ ಇನ್ನು ನಿರಂತರ ಫೌಂಡೇಶನ್ ಅಂಡರಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಟೀಚರ್ಸಿಗೂ ಮತ್ತು ಅಡ್ಮಿನಿಸ್ಟ್ರೇಷನ್ಗೂ ನಾನು ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. डॉक्टर SM मठपति। मैं इसरार देशमुख हूँ। मेरा डॉटर ये हनीबी स्कूल में है। जो स्टाफ है, जो मैनेजमेंट है, दे आर वेरी गुड स्टाफ एंड जो टीचिंग उनका जो मेथडोलॉजी है, जो कुछ डिजिटलाइजेशंस है, क्रिएटिविटी है, होमवर्क है, दे आर गिविंग दे आर जो आउटपुट है दैट इज़ वेरी गुड। क्योंकि मेरा डॉटर while I entered in the school at that time she was not much more interactive, but since she has taken admission in the school she has a lot of interacting, even though her communication has creativity and she openly if you give any topic to her she openly explained very nicely, and thanks to this management as well as teachers too. Thank you. Yeah, Deshmukh Ishrar. Thank you. ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೂ ಇಲ್ಲಿನ ಹನಿಬೀಸ್ ಶಾಲೆಯ ಎಲ್ಲ ಟೀಚರ್ಸ್ಗಳಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ಮಕ್ಕಳು ಏನಂದ್ರೆ ಇನ್ನು LKG UKG ಅರ ಇದ್ರಾಗ ಏನಂದ್ರೆ ಒಳ್ಳೆಯ ಸಂಸ್ಕಾರ ಕೊಡ್ಲತ್ತಾರ, ಒಳ್ಳೆ ರೀತಿಯಿಂದ ಅವ್ರಿಗೆ ಪ್ರೋತ್ಸಾಹ ಕೊಡ್ಲತ್ತಾರ. ಇಲ್ಲಿ ಫಸ್ಟ್ ಸಣ್ಣಗಿರ್ಲಿಕ್ಕೆ ಸರಿಯಾಗಿ ಕಲ್ತರು ಅಂದ್ರೆ ಭವಿಷ್ಯದಾಗ ಮುಂದೆ ಏನಾದ್ರು ಬೆಳೆಯುವಂಥ ಲಕ್ಷಣ ಇರ್ತದೆ. ಆದ್ದರಿಂದ ಎಲ್ಲ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸ್ಲತ್ತಾರ. ಎಲ್ಲ ಏನದ ಅಂತಂದ್ರೆ ಮಕ್ಕಳಿಗೆ ಏನಂದ್ರೆ ಭವಿಷ್ಯದ ಬೆಳೆಯುವಂಥ ಎಲ್ಲ ಲಕ್ಷಣ ಐತಿ. ಇಲ್ಲಿನ ಟೀಚರ್ಸ್ಗಳಿಗೆ ಇಲ್ಲಿಂದ ಎಲ್ಲ ಇವ್ರಿಗೆ ಏನಂದ್ರೆ ನಮ್ಮ ಕಡೆಯಿಂದ ನಮ್ಮ ಪರಿವಾರ ಕಡೆಯಿಂದ ಹಾರ್ದಿಕ ಶುಭಾಶಯಗಳು. ಹಾಗೆ ಮುಂದೆ ಏನಂದ್ರೆ ನಮ್ಮ ಮಕ್ಕಳಿಗೆ ಇನ್ನೂ ಇಲ್ಲೇ ಕಲಿಸಿ ಏನಂದ್ರೆ ಬೇರೆ ನಮ್ಮ ಮಗಳು ಇನ್ನೂ ದೊಡ್ಡ ಕೇಳ ಇಲ್ಲಿಂದ ಸಾಲಿದ ಒಂದು ಇಲ್ಲಿಂದು ಸಂಸ್ಕಾರ ನೋಡಿ ಏನಂದ್ರೆ ಆ ಮಗಳಿಗೆ ಭೀ ತಂದು ಇಲ್ಲೇ ಹಾಕ್ಬೇಕಂತ ನಮ್ಮ ಮನಸ್ಸು ಅನಿಸ್ಲತ್ತದ. ಅವಳಿಂದ 3ನೇ ಕ್ಲಾಸ್ದಾಳ ಅವಳಿಗೆ ಭೀ ತಂದು ಇಲ್ಲೇ ಹಾಕಿ ನಮ್ಮ ಮಕ್ಕಳಿಂದ ಭವಿಷ್ಯದ ಬೆಳಿಬೇಕಂತ ಹೇಳಿ ಎಲ್ಲ ಟೀಚರ್ಸ್ಗಳಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ಹೆಸರು ಜಗದೀಶ್ ಸ್ವಾಮಿ ಅಂತ. ಈಗ ಸದ್ಯ ಹನಿಬೀಸ್ ಪ್ರೀ ಸ್ಕೂಲಿಗೆ ಹಾಕಿದ್ದು ನಮಗೆ ಭಾಳ ಯೂಸ್ಫುಲ್ ಅಂತ ಅನಿಸಿದೆ. ಏನಕ್ಕಂತಂದರೆ ಮೊದಲಿನಕಿನ್ನ ಇವಾಗ ಭಾಳ ಇಂಪ್ರೂವ್ಮೆಂಟ್ ಇದೆ. ಒಂದು ಓದೋದ್ರಲ್ಲಿ ಅವಾಗ ಹೋದ ಸರಿಕಿನ್ನ ಈ ವರ್ಷ ರೈಟಿಂಗಲ್ಲಿ ಭಾಳ ಸ್ಪೀಡ್ ಆಗಿದ್ದಾನೆ. ನಾ ಮನೆಯಲ್ಲೆಲ್ಲ ಭಾಳ ಇದು ಮಾಡ್ತಿದ್ದನು ಖರೆ, ಬಟ್ ಇಲ್ಲಿ ಬಂದಮೇಲೆ ಮೇಡಮ್ಗೆ ನಾನು ಹೇಳಿದ್ಮೇಲೆ ಮೇಡಮ್ ಅದ್ರ ಬಗ್ಗೆನೇ ಕಾನ್ಸಂಟ್ರೇಷನ್ ಕೊಟ್ಟು ಲಾಸ್ಟ್ ಇಯರ್ಕಿನ್ನ ಈ ಇಯರ್ದು ಅವ್ನು ಇಂಪ್ರೂವ್ಮೆಂಟ್ ಹೆಚ್ಚಿನ ಕೇರ್ ಕೊಟ್ಟಿಗೆಶಿಂದ ಇವನ್ 15th ಆಗಸ್ಟ್ ಸ್ಪೀಚ್ ಮಾಡಿಸೋದಿತ್ತಂದ್ರೆ 1 ಮಂತ್ ಬಿಫೋರ್ ಹೇಳಿದರು. ಆವಾಗ ನನ್ನ ಮಗನಿಗೆ ಮಾಡಿಸಿದ್ದೆ, ಭಾಳ ಎಲ್ಲರೂ ಪ್ರಶಂಸೆ ಮಾಡ್ತಿದ್ರು. ಮತ್ತು ಇವತ್ತು ಕೂಡ ಇಂಡಿಯಾ ಟಾಪಿಕ್ ಬಗ್ಗೆ ಇತ್ತು, ಅಬೌಟ್ ಇಂಡಿಯಾ ಟಾಪಿಕ್ ಬಗ್ಗೆ ಇತ್ತು. ಅದು ಕೂಡ ಹೇಳಿದ್ರೆ ಮೇಡಮ್ ನಾನು ಯಾವ ಥರ ಹೇಳಿದ್ನಂದ್ರೆ ಅದೇ ಥರ ಮೇಡಮ್ ಸ್ಕೂಲಲ್ಲಿ ಹೇಳಿಕೊಟ್ಟು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಎಲ್ಲರೂ ಇವತ್ತು ಕಾಂಪ್ಲಿಮೆಂಟ್ ಕೊಡಾಕತ್ತಿದ್ದಾರೆ ರೀ ಹೊರಗಡೆ.